ಗೂಗಲ್ ಪೇಯನ್ನು ಹೇಗೆ ಯೂಸ್ ಮಾಡೋದೆಂಬುದನ್ನು ನೋಡೋಣ. ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿ ಗೂಗಲ್ ಪೇ ಅಂತ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡಿದ್ದೀನಿ. ಗೂಗಲ್ ಪೇ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಅದರಿಂದ ಓಪನ್ ಕೊಡ್ತಾ ಇದ್ದೀನಿ. ಓಪನ್. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನಾನು ನನ್ನ ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ. OTP ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. OTP ಬರುತ್ತೆ. ಚೆಕಿಂಗ್ OTP. ಇಲ್ಲಿ ಯೂಸ್ ಯುವರ್ ಸ್ಕ್ರೀನ್ ಲಾಕ್ ಅಂತ ಹೇಳ್ತಾ ಇಲ್ಲ, ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಸ್ಕ್ರೀನ್ ಲಾಕ್ ಆಗ್ತಾ ಇದೆ, ಓಕೆ ಕೊಡಿ. ಇಲ್ಲಿ ನ್ಯೂ ಪೇಮೆಂಟ್ ಮೇಲೆ ಓಕೆ ಕೊಡಿ. ಈ ರೀತಿಯಾಗಿ ಬರುತ್ತೆ, ಅಲೋ ಕೊಡಿ. ಹಲೋ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ಬ್ಯಾಂಕ್ ಟ್ರಾನ್ಸ್ಫರ್ ರಿಫ್ರೆಶ್. ಬಿಸ್ನೆಸ್ ಇಲ್ಲಿ ಏನಿದೆ, ಗೂಗಲ್ ಪ್ಲೇ ಸ್ಟೋರ್, ಡೈಲಿ ಸರ್ವಿಸ್, ಫುಡ್ ಕಾರ್ನರ್, ಎಕ್ಸ್ಟ್ರಾ ಇದೆ. ಇಲ್ಲಿ ಚೆಕ್ ಅಕೌಂಟ್ ಬ್ಯಾಲೆನ್ಸ್ ಅದ್ರ ಮೇಲೆ ಕೊಡಿ. ಆ್ಯಡ್ ಅಕೌಂಟ್, ನಂದು SBI. ಹಲೋ ಕೊಡಿ. ಹಲೋ. ಓಕೆ. ವೆರಿಫೈ ಮೊಬೈಲ್ ನಂಬರ್ ವಿತ್ ಪಾರ್ಟ್ನರ್ ಬ್ಯಾಂಕ್, ಫೈಂಡಿಂಗ್ ಬ್ಯಾಂಕ್ ಅಕೌಂಟ್ಸ್. ಸ್ವಲ್ಪ ವೇಟ್ ಮಾಡ್ಕೈತಿ. ಓಕೆ. ಎಂಟ್ರ್ UPI ಕೇಳುತ್ತೆ, ಓಕೆ ಕೊಡಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಎಂಟ್ರ್ UPI ಇದೆ. ನಿಮ್ಮ 6 ನಂಬರ್ಗಳ UPI ಪಿನ್ ಅನ್ನು ನಮೂದಿಸಿ. ಕೆಳಗೆ ಮತ್ತೊಮ್ಮೆ ನಮೂದಿಸಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ನನ್ನ UPI ಪಿನ್ ಅನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಎಂಟ್ರ್ UPI ಪಿನ್ ಅಗೇನ್ ಹತ್ತಿದೆ. ಮತ್ತು ಫಾರ್ವರ್ಡ್ UPI ಪಿನ್ ಚೇಂಜ್ ಇದೆ. ನಾನು ಎಂಟ್ರ್ UPI ಪಿನ್ ಅಗೇನ್ ಹಾಕ್ತಾ ಇದ್ದೀನಿ. ಓಕೆ, ಬ್ಯಾಕ್ ಬನ್ನಿ. ಸ್ವಲ್ಪ ವೇಟ್ ಮಾಡಿ. ಈಗ ಎಕ್ಸಿಟ್ ಕೊಡ್ತಾ ಇದ್ದೀನಿ. ಗೂಗಲ್ ಪೇ ಓಪನ್ ಮಾಡ್ತಾ ಇದ್ದೀನಿ. ನ್ಯೂ ಪೇಮೆಂಟ್ ಇದೆಲ್ಲ ಕೆಳಗೆ ಅಲ್ಲಿ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ನೀವು ಬಿಲ್ ಪೇ ಮಾಡೋರಿದ್ದರೆ ಪೇ ತಗೋತಿ. ಯಾರ ಕಡೆಯಿಂದ ನಿಮಗೆ ಬಿಲ್ ಪೇ ಮಾಡೋದಿದ್ದರೆ ನೀವು ರಿಕ್ವೆಸ್ಟ್ ಅಂತ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.